ನಮಃ ಶಿವಾಯ, ಓಂ ನಮಃ ಶಿವಾಯ. कोटि देवता वास कामधेनु जननी, 36 कोटि देवता वास कामधेनु जननी, ಶತ ಶತಮಾನದ ಆಳಿವು ಉಳಿವಿಗೆ ಸಾಕ್ಷಿ ತಾನು ಧರಣಿ. ಛತ್ತೀಸ ಕೋಟಿ ದೇವತಾ ವಾಸ ಕಾಮಧೇನು ಜನನಿ, ಶತ ಶತಮಾನದ ಆಳಿವು ಉಳಿವಿಗೆ ಸಾಕ್ಷಿ ತಾನು ಧರಣಿ. ಶಂಕರ ಭಯಂಕರ ಚಂಡ ಮಾರ್ತಂಡಗೆ, ಭೈರವ ಕುಲರಾಘವ ಧರಣಿ ಮೂಡಾಂಬೆಗೆ, ವಿಭೂತಿ ಪೂಜೆ ಅಲಂಕಾರ, ವಿಭೂತಿ ಪೂಜೆ ಅಲಂಕಾರ, ವಿಭೂತಿ ಒಂದೇ ಓಂಕಾರ, ಓಂಕಾರ ಓಂಕಾರ. ವಿಭೂತಿ ಎಂಬುದು ಆತ್ಮದ ಸಿಂಗಾರ, ವಿಭೂತಿ ಪಡೆದವ ನಿತ್ಯದಿ ಬಂಗಾರ. ವಿಭೂತಿ ಎಂಬುದು ಆತ್ಮದ ಸಿಂಗಾರ. ಓಂ ಶಿವ ಹರ 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 ಮಹಾದೇವ್. ಓಂ ನಮಃ ಶಿವಾಯ. ಹರ ಹರ. ವಿಭೂತಿ ಮಹಿಮೆ ಕೊಂಡಾಡು, ವಿಭೂತಿ ಮಹಿಮೆ ಕೊಂಡಾಡು ನೀ ನಿತ್ಯದಿ ಓಂಕಾರ. ವಿಭೂತಿ ಎಂಬುದು ಆತ್ಮಕ್ಕೆ ಸಿಂಗಾರ, ವಿಭೂತಿ ಬೆಳಕಲಿ ನಿತ್ಯದಿ ಬಂಗಾರ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಇಲ್ಲಿ ನೋಡು, ಅಮೋಘ ಸಿದ್ಧನನ್ನು ನನ್ನ ಭಕ್ತಿಯನ್ನು ಅತಿ ದೃಢ ನಿಶ್ಚಯದಿಂದ ಮಾಡ್ತಿದ್ದಾನೆ. ಗುರುವಿನ ಬಗ್ಗೆ ಇರುವ ಪ್ರೇಮ ಅವನ ಅಮೃತ ಭಕ್ತಿಯಲ್ಲಿ ಕಾಣುತ್ತಿದೆ. ನನ್ನ ಪ್ರಿಯ ಭಕ್ತ ಯಾರು ಎಂದು ಯಾರಾದರೂ ಬಹುಶಃ ಪ್ರಶ್ನಿಸಿದ್ರೆ, ಆಗ ದೇವಿ ನಾನು ಎದೆ ತಟ್ಟಿ ಕೂಡಲೇ ಹೇಳುವೆನು, ಭಕ್ತ ಅಮೋಘ ಸಿದ್ಧಾಂತ. ವಾಹ್, ನಾನು ನನ್ನ ಭಕ್ತನ ಭಕ್ತಿಯಿಂದ ನಿಸ್ವಾರ್ಥ ಸೇವೆಯಿಂದ ಅತಿ ಪ್ರಸನ್ನನಾದೆನು. ದೇವಾ, ನಿಮ್ಗೆ ಬಹುಶಃ ಭ್ರಮೆ ಆಗ್ತಿರ್ಬಹುದು, ಆದ್ರೆ ಈ ಅಮೋಘ ಸಿದ್ಧ ಸ್ವಲ್ಪ ಸೇವೆ ಮಾಡಿದ್ದೇ ತಡ. ಆ ಕಾರಣದಿಂದ ನೀವು ಬೇರೆ ಭಕ್ತರನ್ನು ಬನೆಯುವುದಾ? ದೇವಾ, ನಿಮಗೂ ಕಲ್ಪನೆ ಇದೆ. ಆಕಾಶ, ಪಾತಾಳ, ಸೃಷ್ಟಿ ಈ ಮೂರೂ ಲೋಕಗಳಲ್ಲಿ ಶಿವಶಂಭುವಿನ ಹೆಸರನ್ನು ಜಪಿಸುವ ಅಸಂಖ್ಯ ಭಕ್ತರಿರುವರು. ಹಗಲು ರಾತ್ರಿ ಕಣ್ಣು ಮುಚ್ಚದೆ ದೀಪ ಆರತಿ ಮಾಡುವ ಅಸಂಖ್ಯ ಭಕ್ತರಿರುವರು. ಅವರ ಗಣನೆ ಮಾಡುವುದು ಅಸಂಭವವಾಗಿದೆ. ಮತ್ತು ನಿಮಗೆ ಈ ಅಮೋಘ ಸಿದ್ಧನ ಭಕ್ತಿ ಯಾಕೆಂದು ಇಷ್ಟೊಂದು ಪ್ರಿಯವಾಗಿದೆ? ನೀನಾಡುವ ಮಾತು ದೇವಿ, ಅದು ಸತ್ಯವಾಗಿದೆ. ಅಮೋಘ ಸಿದ್ಧ ಇವನು ಎಷ್ಟೋ ಯುಗಗಳಲ್ಲಿ ಸತ್ಯ ಸಪ್ತರುಚಿಗಳ ಯೋನಿಯಲ್ಲಿ ಜನಿಸಿರುವನು. ಮತ್ತೆ ಈತ ಪ್ರತಿ ಜನ್ಮದಲ್ಲೂ ನನ್ನ ಸೇವೆಯನ್ನು ಬಯಸಿದನು. ದೇವಿ, ನಿಜವಾಗಿಯೂ ಈ ಮೂರೂ ಲೋಕದಲ್ಲಿ ಎಲ್ಲರಿಗಿಂತಲೂ ನನ್ನ ಪ್ರಿಯ ಭಕ್ತನೆಂದರೆ ಈ ಅಮೋಘ ಸಿದ್ಧನೇ ಆಗಿರುವನು. ದೇವ, ನಿಮ್ಮನ್ನು ಎಲ್ಲರೂ ಮುಗ್ಧ ಅಂತಾರೆ, ಅದರಲ್ಲಿ ಎಳ್ಳಷ್ಟು ಸಂಶಯವಿಲ್ಲ. ಭಕ್ತ ಅಮೋಘ ಸಿದ್ಧನ ಮೇಲೆ ಇಷ್ಟೊಂದು ವಿಶ್ವಾಸ? ಯಾರ ಭಕ್ತ ಈತ? ಇಷ್ಟೊಂದು ವಿಶ್ವಾಸವೇ ನಿಮ್ಮ ಭಕ್ತನ ಮೇಲೆ? ಹೌದು ದೇವಿ. ದೇವ, ನಿಮ್ಮ ಆಜ್ಞೆ ಇದ್ದರೆ ಭಕ್ತ ಅಮೋಘ ಸಿದ್ಧನನ್ನು ಪರೀಕ್ಷಿಸಬೇಕು. ಇದು ನನ್ನ ಸ್ವಇಚ್ಛೆಯಾಗಿದೆ. ಆಗ್ಲಿ ದೇವಿ, ನನ್ನ ಭಕ್ತ ಯಾವ ಪರೀಕ್ಷೆಗೂ ಸಿದ್ಧನಿರುವನು.
ಭಕ್ತ ಅಮೋಘ ಸಿದ್ಧನೇ, ಆಜ್ಞೆ ಮಾಡಿ ತಾಯಿ. ನಿನ್ನ ಗುರು ನಿನ್ನನ್ನ ನನ್ನ ಪ್ರಿಯ ಶಿಷ್ಯನೆಂದು 3 ಲೋಕದಲ್ಲೂ ಡಂಗುರ ಸಾರ್ತಿದ್ದಾನೆ. ಅವನ ದೃಷ್ಟಿಯಲ್ಲಿ ನೀನು ನಿಸ್ಸಂದೇಹವಾಗಿ ಶ್ರೇಷ್ಠನಿರುವೆ. ಇದನ್ನು ನೋಡಲು ನನಗೆ ನಿನ್ನ ಪರೀಕ್ಷೆ ತಗೊಳ್ಬೇಕಾದೀತು. ಆಯಿತು ತಾಯಿ, ನಿಮ್ಮಿಷ್ಟದಂತೆ ಆಗಲಿ. ಇದು ಪರೀಕ್ಷೆಯಲ್ಲದೆ ನನ್ನ ಗುರು ಸೇವೆಯಾಗಿದೆ. ನಾನು ಈ ಪರೀಕ್ಷೆಯನ್ನು ಸ್ವೀಕರಿಸುತ್ತೇನೆ. ಭಕ್ತ, ನೀನು ಭೂಲೋಕಕ್ಕೆ ಹೋಗು. ಗುರು ಸೇವೆಗಾಗಿ ಪುಷ್ಪ ತಗೊಂಡ್ಬಾ. ಆ ಪುಷ್ಪ ಹೇಗಿರ್ಬೇಕೆಂದ್ರೆ ಯಾವುದೇ ಸಜೀವ ಪ್ರಾಣಿ ವಾಸ ಮಾಡಿರಕೂಡದು. ಮತ್ತು ಗುರು ಸೇವೆಗಾಗಿ ನಿರ್ಮಲ ಜಲವನ್ನು ಕೊಂಡು ಬಾ. ಮತ್ತು ಆ ಜಲದಲ್ಲೂ ಯಾವುದೇ ಜಲಚರ ಪ್ರಾಣಿ ವಾಸ ಮಾಡಿರಕೂಡದು. ಗುರು ಸೇವೆಗಾಗಿ ನಿರ್ಮಲ ಜಲ ಹಾಗೂ ಪುಷ್ಪ ಕೊಂಡು ಬರುವುದೇ ನಿನ್ನ ಪರೀಕ್ಷೆ. ಆಯಿತು ತಾಯಿ, ಆಜ್ಞೆ ಸ್ವೀಕರಿಸುತ್ತೇನೆ. ನಿಲ್ಲು! ನಾನು ಈ ರೀತಿ ನಿನಗೆ ನೀರು ಕೊಳ್ಳಲು ಬಿಡುವುದಿಲ್ಲ. ಹೇ ಸರ್ಪದೇವತೆ, ನನಗೆ ನೀರು ಕೊಳ್ಳಲು ಬಿಡು. ನನಗೆ ಗುರು ಸೇವೆಗಾಗಿ ಹೋಗಲಿದೆ. ನನಗೆ ಬಹಳ ವಿಳಂಬವಾಗುತ್ತಿದೆ. ದಯಮಾಡು, ನನಗೆ ನೀರು ತೆಗೆಯಲು ಬಿಡು.
ಹೇ ಸರ್ಪದೇವತೆ, ನಾನು ನಿನ್ನನ್ನು ಆಶೀರ್ವದಿಸುತ್ತೇನೆ. ಸೂರ್ಯ ಚಂದ್ರರು ಇರುವವರೆಗೆ ಮೂರೂ ಲೋಕದಲ್ಲೂ ನಿನ್ನ ಪೂಜೆಗೈಯುವರು. ನನ್ನ ಆಶೀರ್ವಾದವಿದೆ. ತಥಾಸ್ತು. ಕಲ್ಯಾಣ ಭವ. ದೇವಿ, ಇನ್ಯಾವುದಾದ್ರೂ ಪರೀಕ್ಷೆ ಉಂಟೆ? ಹೌದು ದೇವ, ಇನ್ನೊಂದು ಪರೀಕ್ಷೆ ಬಾಕಿ ಇದೆ. ಹೇ ಭೂತಲೋಕದ ರಾಜನೇ, ಪ್ರಕಟವಾಗು, ಉತ್ಪತ್ತಿಯಾಗು. ಅಗಡಂ ಬಗಡಂ, ಅಗಡಂ ಬಗಡಂ, ಅಗಡಂ ಬಗಡಂ. ಆಜ್ಞೆ ಕೊಡು ಮಾತೆ, ಹುಕುಂ ಕೊಡು ಮಾತೆ. ಹೇ ಮಾತೆ, ನನ್ನ ರಕ್ತ ಕುದಿಯುತ್ತಿದೆ ಮಾತೆ, ಶೀಘ್ರ ಅನುಮತಿ ಕೊಡು. ಯಾವಾಗ ಒಮ್ಮೆ ಈ ರೀತಿ ಬಂಧಿಸುವೆನೋ ಅಗಡಂ ಬಗಡಂ, ಅಗಡಂ ಬಗಡಂ, ಅಗಡಂ ಬಗಡಂ. ಭೂತಸಿದ್ಧ, ಅಲ್ನೋಡು, ಭೂಲೋಕದಲ್ಲಿ ಭಕ್ತ ಅಮೋಘ ಸಿದ್ಧ ಗುರು ಸೇವೆ ಪೂರ್ಣಗೊಳಿಸಲು ಶೀಘ್ರ ಬರ್ತಿದ್ದಾನೆ. ಅವನ ದಾರಿಯಲ್ಲಿ ವಿಘ್ನ ಉಂಟು ಮಾಡು. ಅವನ ಪರೀಕ್ಷೆಯನ್ನು ಭಂಗಗೊಳಿಸು. ನಿನ್ನ ಅಕ್ರವಿಕ್ರ ರೂಪದಿಂದ ಅವನನ್ನು ಹೆದರಿಸು. ತಾಯಿ, ನೀನು ನಿಶ್ಚಿಂತಳಾಗಿರೋ. ನನ್ನ ಅವತಾರ ಕಂಡು ಅಮೋಘ ಸಿದ್ಧ ಓಡಿ ಹೋಗುವನು. ಅಗಡಂ ಬಗಡಂ, ಅಗಡಂ ಬಗಡಂ, ಅಗಡಂ ಬಗಡಂ. ಹೇ ಮಾಯಾವಿ ಮನುಷ್ಯನೇ, ನನ್ನ ದಾರಿ ಬಿಡು. ನನಗೆ ಗುರುಸೇವೆಗಾಗಿ ವಿಳಂಬವಾಗುತ್ತಿದೆ. ದಯಮಾಡು ಹಾಗೂ ಬದಿಗೆ ಸರಿ. ಈಗ ನಾನೆಂದೂ ನಿನಗೆ ದಾರಿ ಕೊಡಲಾರೆ. ನಿನ್ನನ್ನು ದಂಡಿಸಲು ಬಂದಿದ್ದೇನೆ. ಹೇ ಮಾಯಾವಿ ಮನುಷ್ಯನೇ,
ಅಪರಾಧವಿಲ್ಲದೆ ದಂಡಿಸುವುದು ಇದು ಪ್ರಕೃತಿಗೆ ವಿರುದ್ಧ, ಮತ್ತು ಈ ರೀತಿ ಮಾಡುವುದು ಪ್ರಕೃತಿಗೆ ವಿರುದ್ಧ. ದಯವಿಟ್ಟು ದಾರಿ ಬಿಡು. ನನಗೆ ಗುರುಸೇವೆಗೆ ವಿಳಂಬವಾಗುತ್ತಿದೆ ಮತ್ತು ಗುರುಸೇವೆಗೆ ಸಮಯ ಅಂತಿಮವಾಗುತ್ತಿದೆ. ನೀನು ಈ ರೀತಿ ಹಿಂದೆ ಹೋಗೋದಿಲ್ಲ. ನಿಲ್ಲು. ನಿನ್ನ ಮೇಲೆ ನನ್ನ ಶಸ್ತ್ರದ ಪ್ರಯೋಗ ಮಾಡುವುದು ಅಗತ್ಯವಾಗಿದೆ. ಆ? ಆಹಾ, ನಿನ್ನನ್ನು ಸ್ತುತಿಸುವ ಮನಸ್ಸಾಗುತ್ತಿದೆ. ಅಲ್ಲಲ್ಲಿ ತಿರುಗಾಡಿ ನನ್ನ ಶರೀರ ಜಡವಾಗಿತ್ತು. ಆದರೆ ನಿನ್ನ ಈ ಶಸ್ತ್ರಾಸ್ತ್ರದ ಪ್ರಹಾರದಿಂದ ನನಗೆ ಬಹಳ ಆನಂದವಾಯಿತು. ನನ್ನ ಮನಸ್ಸು ಪ್ರಸನ್ನವಾಯಿತು. ನನಗೆ ಅತಿಶಯ ಸಂತೋಷವಾಗುತ್ತಿದೆ. ಆಹಾ, ಕ್ಷಮಿಸಿ ಹೇ ಯೋಗಿ ಪುರುಷ, ನನಗೆ ನಿಮ್ಮ ಪರಿಚಯವಾಗಲಿಲ್ಲ. ನನ್ನ ಶಸ್ತ್ರದ ಪ್ರಹಾರದಿಂದಾಗಿ ಅನೇಕ ಶತ್ರುಗಳು ಪಾತಾಳ ಸೇರಿದರು. ಇಂದಿನವರೆಗೂ ಯಾರೊಬ್ಬರದು ಕೂಡ ಪತ್ತೆಯೂ ಸಿಗಲಿಲ್ಲ. ಆದರೆ ನನಗೆ ಅತೀವ ಸಂತೋಷವಾಗುತ್ತಿದೆ. ನನಗೆ ನಿಮ್ಮ ಪರಿಚಯವಾಗಲಿಲ್ಲ. ನನ್ನನ್ನು ಕ್ಷಮಿಸಬೇಕು. ನಾನು ನಿಮ್ಮನ್ನು ದಂಡಿಸಲು ಬಂದಿದ್ದೆ. ಈಗ ನನ್ನದೊಂದೇ ಇಚ್ಛೆ, ನೀವು ಎಲ್ಲೆಲ್ಲಿ ಇರುತ್ತೀರೋ ಅಲ್ಲಲ್ಲಿ ನಾನಿರುತ್ತೇನೆ. ಆಗಲಿ ಭೂತಾಳ ಸಿದ್ಧ, ನಾನು ನಿನ್ನನ್ನು ಗುರುತಿಸಿದೆ. ಇಂದಿನಿಂದ ನೀನು ನನ್ನ ಆಪ್ತ, ಸದಾ ನನ್ನ ಜೊತೆಗಿರುವೆ. ತಥಾಸ್ತು. ಕಲ್ಯಾಣ ಭವ. ಪ್ರಣಾಮ. ಭಕ್ತನೇ, ನಾನು ಆಜ್ಞೆ ಕೊಟ್ಟ ಕಠೋರ ಪರೀಕ್ಷೆಯಲ್ಲಿ ನೀನು ಯಶಸ್ಸು ಸಂಪಾದಿಸಿರುವೆ. ನೀನು ನಿಜವಾಗಿಯೂ ಮಹಾದೇವನ ನಿಸ್ಸೀಮ ಭಕ್ತನಾಗಿರುವೆ. ನಿನ್ನ ಭಕ್ತಿ ಪ್ರಭಾವದಿಂದ ಎಷ್ಟೋ ಯುಗದ ಕಲ್ಯಾಣವಾಗುವುದು. ನಿನ್ನ ಕೀರ್ತಿ ಸೃಷ್ಟಿ ಇರುವ ತನಕ ಅಮರವಾಗುವುದು. ಕಲಿಯುಗದಲ್ಲಿ ಯಾರು ನಿನ್ನ ಮನಸಾರೆ ಗುಣಗಾನ ಮಾಡುತ್ತಾರೋ ಆ ಭಕ್ತರದ್ದು ಕಲ್ಯಾಣವಾಗುವುದು. ನನ್ನ ಭಕ್ತನೇ, ಆದರೆ ನೀನು ಭೂಲೋಕಕ್ಕೆ ಹೋಗಬೇಕಾದೀತು. ಭೂಲೋಕಕ್ಕೆ? ಇಲ್ಲ ಗುರುದೇವ, ನಾನು ನಿಮ್ಮನ್ನು ಬಿಟ್ಟು ಎಂದಿಗೂ ಹೋಗಲಾರೆ, ಎಂದಿಗೂ ಹೋಗಲಾರೆ. ಭಕ್ತ ಅಮೋಘಸಿದ್ಧ, ಜಗತ್ತಿನ ಕಲ್ಯಾಣಕ್ಕಾಗಿ ಇದು ನಿನ್ನ 7ನೇ ಅವತಾರ. ನೀನು ಅದರ ಪಾಲನೆ ಮಾಡು. ನಮ್ಮ ಆಶೀರ್ವಾದ ಸದೈವ ನಿನ್ನ ಜೊತೆಗಿರುವುದು. ಆಗಲಿ ದೇವಿ, ಆದರೆ ನನ್ನದೊಂದು ಷರತ್ತಿದೆ. ಷರತ್ತು? ಒಂದು ವೇಳೆ ನೀವು ಭೂಲೋಕಕ್ಕೆ ಬಂದರೆ ನಾನೂ ಭೂಲೋಕಕ್ಕೆ ಹೋಗುವೆನು. ಇಲ್ಲದಿದ್ದರೆ ಖಂಡಿತ ಹೋಗಲಾರೆ. ಆಯ್ತು ಭಕ್ತ, ಖಂಡಿತ ಬರುವೆನು. ಆದರೆ ಸ್ವಲ್ಪ ನೀನು ಪ್ರತೀಕ್ಷೆ ಮಾಡಬೇಕಾದೀತು. ಆಗಲಿ ಗುರುದೇವ, ನಿಮ್ಮಿಚ್ಛೆಯಂತೆಯೇ ಆಗಲಿ. ಭಕ್ತ ಅಮೋಘಸಿದ್ಧ, ನೀನು ಗುರುವಿನ ಕಠೋರ ಪರೀಕ್ಷೆಯಲ್ಲಿ ಯಶಸ್ಸು ಗಳಿಸಿರುವಿ. ಆ ಸಾಧನೆಯನ್ನು ಪೂರ್ಣಗೊಳಿಸಿದ್ದಿ. ಗುರುವಿನ ಬಳಿಯಿಂದ ಹೋಗುವಾಗ ಏನ್ ಕೊಂಡೊಯ್ಯುವೆ? ಹೌದು ಮಾತೆ, ನನಗೆ ಇಂತಹ ದಿವ್ಯ ವಸ್ತುವನ್ನು ಕೊಡಿ. ಅದರಿಂದಾಗಿ ಮಾನವನ ರಕ್ಷಣೆ ಮಾಡಬಹುದು. ದೀನ ದಲಿತ ದುರ್ಬಲರ ಸೇವೆಯನ್ನು ನಾನು ಮಾಡುವಂತಾಗಬೇಕು. ಅಂತಹ ದಿವ್ಯ ವಸ್ತುವನ್ನು ನನಗೆ ಕೊಡಿ ಮಾತೆ. ಧನ ಸಂಪತ್ತನ್ನು ಬಿಟ್ಟು ಇದೇನು ಕೇಳಿದಿ? ದೇವಿ, ಆ ವಸ್ತು ಸಾಮಾನ್ಯವೆನಿಸಿದರೂ ಅದರಲ್ಲಿ ಬೇರೊಂದು ಪೃಥ್ವಿ ನಿರ್ಮಾಣ ಮಾಡುವ ಸಾಮರ್ಥ್ಯವಿದೆ. ಹೋಗು ಭಕ್ತ, ಎಲ್ಲರ ಉದ್ಧಾರ ಮಾಡು. ಆಗಲಿ ಗುರುದೇವ. ಗುರುದೇವ, ಹೇಳು ಭೂತಾಳ ಸಿದ್ಧ. ಈವರೆಗೆ ಮಹಾದೇವ ಯಾಕೆ ಪ್ರಕಟವಾಗಲಿಲ್ಲ? ಯಾಕಿಷ್ಟು ವಿಳಂಬ?
ಅದನ್ನೇ ನಾನು ವಿಚಾರ ಮಾಡುತ್ತಿದ್ದೇನೆ. ಇದೆಂಥ ಪ್ರಕಾಶ! ರಾತ್ರಿಯಂತೂ ಇನ್ನೂ ಉಳಿದಿದೆ, ನೋಡಬೇಕು. ಓಂ ನಮಃ ಶಿವಾಯ. 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 ಓಂ ನಮಃ. ಭಕ್ತನೇ, ಇನ್ನು ನಿನ್ನ ಸೇವೆ ಸಾಕು ನನಗೆ. ಇನ್ನು ನೀನು ಸಂಸಾರಿ ಆಗು. ನನ್ನ ಆಶೀರ್ವಾದ ಸದಾ ನಿನ್ನ ಜೊತೆಗಿದೆ. ಯಾರಿದ್ದಾರೆ ಅಲ್ಲಿ? ಯಾರಾದ್ರೂ ಇದ್ದಾರಾ ಮನೆಯಲ್ಲಿ? ಯಾರಪ್ಪ ನೀನು? ಒಳಗೆ ಯಾರಿದ್ದಾರೆ? ಏನ್ ಕೆಲಸವಿದೆ? ಬದಿ ಬದಿ ಸರಿ. ಏ ಮುದ್ಕ ದಮ್ ದಮ್, ಏ ಮುದ್ಕ ದಮ್. ಗೌಡ್ರು 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 ನೋಡ್ರಿ, ಈ ಮುದ್ಕ ಬಂದಾನ. ಹೆಣ್ಣು ನೋಡಲು ಬಂದಿದ್ದೆ. ಮಗನನ್ನು ತರಲಿಲ್ವಾ ಜೊತೆಗೆ? ಮಗನೇ, ನಾನೇ ಮದುವೆ ಗಂಡು. ನನಗಾಗಿಯೇ ಹೆಣ್ಣು ನೋಡ್ತಿದ್ದೇನೆ. ಲೋ ಮುದಿಕೋತಿ, ನಿನ್ನ ಹಲ್ಲು ಉದುರಿಸ್ತೇನೆ ನನ್ನ ಮಗಳ ಹೆಸರೆತ್ತಿದ್ರೆ. ನನ್ನ ಮಗಳು ತರುಣಿ ಎಷ್ಟು ಸುಂದರಿ, ನೀನು ಬಿಳಿ ಹತ್ತಿ ಅಂತಿದ್ದಿ. ನನ್ನ ಮಗಳ ಮೇಲೆ ನಿನ್ನ ಕಣ್ಣ. ಈ ಮುಪ್ಪಿನಲ್ಲೂ ನಿನಗೆ ಮದುವೆ ಹುಚ್ಚೆ. ನಿನ್ನ ಪ್ರಾಯದ ಪ್ರಜ್ಞೆ ಇಲ್ದಿದ್ರೆ ಇಲ್ಲೇ ಸಾಯಿಸ್ತಿದ್ದೆ. ಗುಂಡ ಚಟ್ಟಿ, ಏನ್ ಮುಖ ನೋಡ್ತಿದ್ದೀರಾ?
ಹೊರಗೆ ದಬ್ಬಿ ಇವನನ್ನ. ನಡಿ ನಡಿ ಬಾರೋ ನಡಿ, ಮಗ. ಹೊರಗೆ ನಡಿ ಹೋಗು. ನಡಿ, ಹೋಗು. ಹೊರಗೆ ನಡಿ, ಹೊರಗೆ ಹೋಗು ನಡಿ ಇಲ್ಲಿಂದ. ಹೋಗು ಹೋಗ್ತೀಯಲ್ಲ? ಹೋಗು ಹೋಗು. ಹೋಗು, ನಡಿ, ಹೋಗು. ಹೊರಗೆ ನಡಿ, ಹೋಗು ಹೋಗು. ಇನ್ಮೇಲಿಂದಾದ್ರೂ ಈ ಕಡೆ ನೋಡಿದ್ರಿ ಇವನ ಕೈ ಕಾಲು ಮುರಿದು ಬಿಡಿ. ಬಂದ್ರು ಒಳಗೆ. ಪದ್ಮ, ಬಡಿಸು ಬೇಗ, ಹಸಿವಾಗ್ತಿದೆ. ಆಯ್ತು, ತಗೊಳ್ಳಿ. ಆಹಾ, ಅಡಿಗೆ ಚೆನ್ನಾಗಿದೆ. ಏನಾಯ್ತು? ಇದೇನು ಊಟದಲ್ಲಿ ಹೊಲಸು? ಹಾ? ಹಾ? ನಂಗೆ ಬೇಡ ಇದು. ನೀರು. ಹಾ? ನೀರು ತಗೊಳ್ಳಿ. ಏನಿದು ನೀರಲ್ಲಿ? ಬೇಡ. ಏನಿದು? ಏನ್ ನಡೆದಿದೆ? ನೀರಲ್ಲಿ ಹೊಲಸು. ಬೇಗಂ ತಾಯಿ, ಬೇಗಂ ತಾಯಿ ಹತ್ರ ಹೋಗ್ಬೇಕು. ಹೌದು, ಬೇಗಂ ತಾಯಿ. ತಾಯಿ, ತಾಯಿ, ತಾಯಿ. ಹೇಳು ಭಕ್ತ, ತಾಯಿ, ಹೇಳು. ಏನು ಸಮಸ್ಯೆ ಕೊಂಡು ಬಂದಿರುವೆ? ಹೇಳು. ಮನೆಯಲ್ಲಿ ಏನೋ ವಿಚಿತ್ರ ನಡೀತಿದೆ ತಾಯಿ. ಅಂದ್ರೆ ಊಟದಲ್ಲಿ ಹೊಲಸು, ನೀರಲ್ಲೂ ಹೊಲಸು. ಅಚ್ಚಿ, ಚಿ, 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 ಚಿ. ಅಯ್ಯೋಯ್ಯೋಯ್ಯೋಯ್ಯೋ, ಇದರಿಂದ ಏನಾದ್ರೂ ದಾರಿ ತೋರು ತಾಯಿ, ದಾರಿ ತೋರು. ಭಕ್ತ, ಭಕ್ತ, ನಿನ್ನ ಮನೆಯೊಳಗೆ ಬಹಳ ದೊಡ್ಡ ವಿಘ್ನ ಬಂದಿದೆ. ಅದೇ ನಿನ್ನನ್ನು ಪೀಡಿಸದೆ, ಅದೇ ನಿನ್ನನ್ನು ಪೀಡಿಸದೆ. ತಾಯೇ, ಅದಕ್ಕಾಗಿಯೇ ನಿನ್ ಬಳಿ ಬಂದಿರುವೆನು. ಅದರಿಂದ ಏನಾದ್ರೂ ದಾರಿ ತೋರು ತಾಯಿ. ಓಂ ರಾಮ್ ಹ್ರೀಂ, ಓಂ ರಾಮ್ ಹ್ರೀಂ ಚಾಮುಂಡಿ, ಓಂ ರಾಮ್ ಹ್ರೀಂ ಚಾಮುಂಡಿ. ನಾನು ಹೇಳಿದ ಹಾಗೆ ಮಾಡ್ತೀಯಾ? ಹೇಳು, ನಾನು ಹೇಳಿದ ಹಾಗೆ ಮಾಡ್ತೀಯಾ? ಮಾಡ್ತೀನಿ ತಾಯಿ, ಮಾಡ್ತೀನಿ. ಹೇಳು, ಹೇಳಿ, ಏನ್ ಮಾಡ್ಲಿ? ಇದರಿಂದ ದಾರಿ ಹುಡುಕುವುದು ಸುಲಭವಲ್ಲ. ನಾನು ಹೇಳಿದಂತೆ ನೀನು ಮಾಡ್ತೀಯಾ? ಆಯ್ತಮ್ಮ, ಮಾಡ್ತೀನಿ, ಮಾಡ್ತೀನಿ ತಾಯಿ. ತಾಯಿ, ಏನು ಮಾಡ್ಲಿ ಹೇಳು? ಇಲ್ಲಿ ನೋಡು, 3 ವರ್ಷದ ಒಳಗಿರುವ ಮಗುವನ್ನು ನೀನು ಬಲಿ ಕೊಡಬೇಕಾಗಬಹುದು. ಒಪ್ಪಿಗೆದೆಯಾ? 3 ವರ್ಷಕ್ಕಿಂತ ಚಿಕ್ಕ ಮಗು? ಬೇಡ 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 ತಾಯಿ, ಚಿಕ್ಕ ಮಗುವನ್ನು ಕೊಲ್ಲಾರೆ. ಬೇರೆ ಏನಾದ್ರೂ ದಾರಿ ತೋರಿಸು. ಇಲ್ಲ, ನೀನು ಕೊಲ್ಲಲೇಬೇಕು. ಇಲ್ಲದಿದ್ರೆ ಈ ವಿಘ್ನ ಎಂದೂ ಮುಗಿಯೋದಿಲ್ಲ. ಇಲ್ಲ ತಾಯಿ. ಹೇಳು, ಒಪ್ಪಿಗೆದೆಯಾ? ಬೇಡ ಬೇಡ, ಹಾಗೆ ಹೇಳಬೇಡ. ನಾನು ಬಲಿ ಕೊಡ್ಲು ತಯಾರಿದ್ದೀನಿ, ಬಲಿ ಕೊಡ್ಲು ತಯಾರಿದ್ದೇನೆ. ಸಣ್ಣ ಮಗುವಿನ ಬಲಿ ಕೊಡ್ತೀನಿ ತಾಯಿ, ಕೊಡ್ತೀನಿ ತಾಯಿ. ಸಣ್ಣ ಮಗುವಿನ ಬಲಿ ಕೊಡ್ತೀನಿ ತಾಯಿ. ಓಂ ರಾಮ್ ಹ್ರೀಂ ಚಾಮುಂಡಿ, ಓಂ ರಾಮ್ ಹ್ರೀಂ ಚಾಮುಂಡಿ. ನಾನು ಹೇಳಿದ ಕೃತಿ ಆದಷ್ಟು ಬೇಗ ಮಾಡಿಬಿಡು, ಅಂದ್ರೆ ನಿನ್ನ ಎಲ್ಲ ವಿಘ್ನ ದೂರವಾಗಿ ಬಿಡುತ್ತೆ. ತಾಯಿ, ಬಲಿ ಕೊಡ್ತೀನಿ ತಾಯಿ, ತಾಯಿ, ಬಲಿ ಕೊಡ್ತೀನಿ.
ಮಗು ಬಂದೆ, ನಾನೀಗ ನೀರು ತರ್ತೀನಿ, ಎಲ್ಲೂ ಹೋಗ್ಬೇಡ. ಬಂದೆ, ಈಗ ಬರ್ತೀನಿ. ಓಂ 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 ನನ್ ಮಗು ಓಂ 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 ನನ್ ಮಗು ಎಲ್ಲೋಯ್ತು? ಏನಾಗಿರ್ಬೇಕು ಅವನಿಗೆ? ಓಂ 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 ನನ್ ಮಗುವಿಗೆ ಏನಾಯ್ತು? ಓಂ ಎಲ್ಲಿರುವೆ ನೀನು? ಕೇಳಿದ್ರ ಅಜ್ಜಿ, ನನ್ ಮಗು ನನ್ನ ಓಂ ಎಲ್ಲಿ ಹೋಗಿದ್ದಾನೆ? ಸಿಗ್ತಾ ಇಲ್ಲ. ಇಲ್ಲೇ ಇದ್ದ, ಈಗ ನೀರ್ ತರಲು ಹೋಗಿದ್ದೆ, ಹೋಗಿ ಬರುವವರಿಗೆ ಅವನಿಲ್ಲ. ನನ್ನ ಓಂ, ನನ್ನ ಮಗು ಓಂ ಎಲ್ಲಿರುವೆ ಮಗ? ಓಂ ನೀಲಕ ಪಟೇಲರು ನಿಮ್ಮ ಮಗುವನ್ನು ಎತ್ಕೊಂಡು ಹೋದ್ರು. ಏನು? ಹೌದು. ನೀಲಕ ಪಾಟೀಲ್ರು ನಿಮ್ಮ ಮಗನನ್ನು ಕೊಂದ್ರು. ಏನು? ಇಲ್ಲ, ನಾನ್ ನೋಡಿದೆ. ಇಲ್ಲ, ಹೀಗಾಗ್ಲಿಕ್ಕಿಲ್ಲ, ಹೀಗಾಗ್ಲಿಕ್ಕಿಲ್ಲ ನನ್ ಮಗುಗೆ. ಓಂ ನನ್ನ ಮಗು ಓಂ, ಯಾಕೆ ನನ್ ಬಿಟ್ಟು ಹೋದಿ? ಓಂ ಹೇಗ್ ಹೋದಿ ನನ್ನನ್ ಬಿಟ್ಟು? ಮಾಲಕರೇ, ಏನಾಯ್ತು? ನೀವೀಗ ಸಿಕ್ಕಿ ಬೀಳ್ತೀರಾ. ನೀಲಾವತಿ ರಾಜನ ದರ್ಬಾರಿಗೆ ಹೋಗಿದ್ದಾಳೆ. ಯಾಕೆ? ನೀವು ಮಗುವನ್ನು ಎತ್ತಿದ್ರಿ, ಅದರ ಬಲಿ ಕೊಟ್ರಿ. ಇದು ಊರ್ನವ್ರು ಕಂಡ್ರು. ಅವರು ಲೀಲಾವತಿಗೆ ಹೇಳಿದ್ರು, ಅವಳು ಹೋಗಿದ್ದಾಳೆ ರಾಜ ದರ್ಬಾರಕ್ಕೆ. ನಿಮ್ಗೆ ಪಾಶಿ ಆಗುದ? ಹೌದು. ನಡಿಯಪ್ಪ. ಪಾಶಿ ಏನಾಯ್ತಪ್ಪ? ಯಾರಿಗೆ ಪಾಶಿ ಆಗೋದು? ಅಪ್ಪ, ನಿಮ್ಗೆ ಯಾಕೆ ಇಷ್ಟು ಬೇಸರ? ಏನಾಯ್ತು ಹೇಳಿಲ್ಲ? ಪದ್ಮ, ಮನೆಗೆ ಬಂದ ವಿಘ್ನವನ್ನು ದೂರಗೊಳಿಸಲು ನಾನು ಬೇಗಂ ತಾಯಿ ಹತ್ರ ಹೋಗಿದ್ದೆ. ಮತ್ತವಳು ಹೇಳಿದಂತೆ ಒಂದು ಸಣ್ಣ ಮಗುವಿನ ಬಲಿ ಕೊಟ್ಟೆ. ಬಲಿ? ಆ ಮಗು ಲೀಲಾವತಿಯದಾಗಿತ್ತು. ಅವಳು ರಾಜನ ಬಳಿ ಹೋಗಿದ್ದಾಳೆ. ರಾಜ ನನಗೀಗ ಫಾಸಿ ಕೊಡ್ತಾನೆ. ಪಾಶಿ? ಹೇ ಪರಮೇಶ್ವರ, ಹೇ ವಿಧಾತ, ನನ್ನನ್ನು ಈ ಪಾಪದಿಂದ ಮುಕ್ತಗೊಳಿಸು. ನನ್ನನ್ನು ಈ ಪಾಪದಿಂದ ಮುಕ್ತಗೊಳಿಸು ಪರಮೇಶ್ವರ. ಅಪ್ಪ, ಇದೇನು ಮಾಡಿದ್ರಿ ನೀವು? ಬರುವ ಸಂಕಟವನ್ನು ನಿವಾರಿಸಲು ನೀವೆಂದು ತಾಯಿಯ ಕರುಳ ಕುಡಿಯನ್ನು ಕಸಿದುಕೊಂಡಿರ, ಅವನ ಪ್ರಾಣವನ್ನು ತೆಗೆದುಕೊಂಡಿರ ನೀವು. ಅಪ್ಪ, ಅಂಧಶ್ರದ್ಧೆಯ ದಾರಿಯಲ್ಲಿ ಒಂದು ನಿಷ್ಪಾಪ ನಿಷ್ಕಳಂಕ ಜೀವದ ಬಲಿ ತೆಗೆದುಕೊಂಡ್ರಿ. ಏನ್ ಸಿಕ್ಕಿತು ನಿಮ್ಗೆ ಇದೆಲ್ಲ ಮಾಡಿ? ಹೇಳಿ ಅಪ್ಪ, ಏನ್ ಪಡ್ಕೊಂಡ್ರಿ ಇದೆಲ್ಲ ಮಾಡಿ? ಹೇಳಿ ಅಪ್ಪ, ಏನ್ ಸಿಕ್ತು ನಿಮ್ಗೆ ಇದನ್ನೆಲ್ಲ ಮಾಡಿ? ಪದ್ಮ,
ನನ್ನ ಕೈಯಿಂದ ಪಾಪ ಕೃತ್ಯವಾಗಿದೆ. ಆದರೆ ಈ ಪಾಪದಿಂದ ನನಗೆ ಮುಕ್ತಿ ಬೇಕಾಗಿದೆ. ಈಗ